ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪಟ್ಟಣದ ವಾರ್ಡ್ ನಂಬರ್ 14 ಕುರ್ಮಟ್ಟಿ ಪ್ರದೇಶದಲ್ಲಿ ಸುಮಾರು 1,90,00,000 ರೂಪಾಯಿ ಅನುದಾನದಲ್ಲಿ 10 ಲಕ್ಷ ಲೀಟರ್ ಸಾಮರ್ಥ್ಯದ ನೆಲಮಟ್ಟ ಕುಡಿಯುವ ನೀರಿನ ಜಲ ಸಂಗ್ರಹಗಾರ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿ ಈ ಯೋಜನೆಯ ಡಿಎಂಎಫ್ ಮತ್ತು ಸಿಎಸ್ಆರ್ ಅನುದಾನದ ನೆರವಿನಲ್ಲಿ ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆ ನಿರ್ಮಾಣ ಮಾಡಲಾಗುವುದು. ಇತ್ತೀಚೆಗೆ ನಡೆದ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಮ್ಮ ಪುರಸಭೆ ಹಾಗೂ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಚರ್ಚೆ ಮಾಡಿದ್ದು ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ. ಅಸಮಾಧಾನಗೊಂಡ ಪ್ರತಿ ಶಾಸಕರಿಗೆ 50 ಕೋಟಿ ರೂಪಾಯಿಗಳನ್ನು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀಡಿದ್ದಾರೆ ಎಂದರು. ನಂತರ ಪತ್ರಿಕಾ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ 20 ವರ್ಷದ ಅಧಿಕಾರದ ಅವಧಿಯಲ್ಲಿ ಒಂದು ಬಸ್ ನಿಲ್ದಾಣ ಮಾಡುವುದು ಬಹಳ ದೊಡ್ಡ ವಿಷಯವಾ ಎನ್ನುವ ವಿರೋಧ ಪಕ್ಷದವರ ಮಾತಿಗೆ ಪ್ರತಿಕ್ರಿಯೆ ನೀಡಿ ಬಸ್ ನಿಲ್ದಾಣ ನಿರ್ಮಾಣ ಮಾಡುವುದು ದೊಡ್ಡ ವಿಷಯವೇನಲ್ಲ. ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣ ಮಾಡಬೇಕೆನ್ನುವ ಉದ್ದೇಶದಿಂದ ಈ ಕಾರ್ಯ ತಡವಾಗುತ್ತಿದೆ. ಪುರಸಭೆ ಬಸ್ ನಿಲ್ದಾಣ ಪ್ರದೇಶದಲ್ಲಿ ದಿನನಿತ್ಯ ಸಾವಿರಾರು ಸಾರ್ವಜನಿಕರು ಓಡಾಡುವ ಒಂದು ಜನನಿಬಿಡ ಪ್ರದೇಶವಾಗಿರುವುದರಿಂದ ನಾವು ಈ ಬಗ್ಗೆ ಗಮನ ಹರಿಸಿ ತಾಂತ್ರಿಕ ಸಮಸ್ಯೆ ಬಗೆಹರಿದ ನಂತರ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಯಾವುದೇ ರೀತಿ ಅನಾಹುತ ಆಗಬಾರದು ಎನ್ನುವ ಹಿತದೃಷ್ಟಿಯನ್ನು ಇಟ್ಟುಕೊಂಡು ದೊಡ್ಡ ಸುಸಜ್ಜಿತವಾದ ಬಸ್ ನಿಲ್ದಾಣ ಮಾಡುವ ಸದುದ್ದೇಶ ನಮ್ಮದಾಗಿದೆ ಎಂದರು. ಅದೇ ರೀತಿ ಸುಸಜ್ಜಿತವಾದ ಬಸ್ ತಂಗುದಾಣ ನಿರ್ಮಾಣಗೊಂಡಿದ್ದರೂ ಇದರ ಬಗ್ಗೆ ಏಕೆ ಯಾರು ಚಕಾರ ಎತ್ತುತ್ತಿಲ್ಲ ಎಂದು ಶಾಸಕಿ ಪತ್ರಕರ್ತರಿಗೆ ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್, ಮಾಜಿ ಪುರಸಭೆ ಅಧ್ಯಕ್ಷರಾದ ಆಶಾಲತಾ ಸೋಮಪ್ಪ, ಎಲ್ಎಚ್ ಶಿವಕುಮಾರ್ ಮತ್ತು ಪುರಸಭೆ ಸದಸ್ಯರಾದ ಅಶೋಕ್, ರಾಘು, ಸುರೇಶ್ ಗೌಡ, ವೆಂಕಟೇಶ್, ಪುಷ್ಪಲತಾ, ಸಂತೋಷ್, ಸಾಧನಾ, ಬೋಯ್ಟೆ, ಪರಶುರಾಮ್ ಇತರರು ಭಾಗವಹಿಸಿದ್ದರು. ವರದಿ ಅಂಜಿನಪ್ಪ ಚಿಲ್ವಾದಿ. ಮಾಡೋಣ. ಈಗ ಇದು ಒಂದು ನಮಗೆ ಕ್ಲಿಯರ್ ಆಗ್ಬೇಕಲ್ಲ. ಈಗ ಆರೋಗ್ಯ ಇಲಾಖೆಯಿಂದ ನಮಗೆ ಹಸ್ತಾಂತರ ಆಗ್ಬೇಕು, ನಮಗೆ ಇದು ಮಾಡೋದಕ್ಕೆ ಇವೆಲ್ಲ ತುಂಬಾ ತಾಂತ್ರಿಕ. ಅದು ಒಂದಿಂದಲ್ಲ ಆಗಂತ ಕೆಲಸನ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ನಾವು ತಗೋಬೇಕಂದ್ರೆ ಒಂದಿಂದಲೇ ಕ್ಯಾಬಿನೆಟ್ನಾಗ ಆಗ್ಬೇಕು. ಅದು ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ. ಇವನ್ನೆಲ್ಲ ಮಾಡ್ಕೊಡೋಣ ಅಂತೇಳಿ ಎಂತೆಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಯಾರು ಮಾತಾಡೋದಿಲ್ಲ. ಈಗ ಆರೋಪ ಮಾಡೋದೇನಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಅಷ್ಟೇ. ನಾವು 20 ವರ್ಷದಿಂದ ಇದು ಎಲ್ಲ ಸುಸಜ್ಜಿತವಾದ ಶಾಲೆಗಳು ಕಟ್ತೀವಿ ಇದಂತ ನಾವು ಹೇಳ್ಕೊಂತ ಬಂದಿವಿ. ಅವನ್ನೆಲ್ಲ ಮಾಡಿವೇ ಇಲ್ಲ. ಇವತ್ತು ಸಂಡೂರು ತಾಲೂಕಿನಾಗ ಎಷ್ಟು ವಸತಿ ಶಾಲೆಗಳಿದಾವೆ, ಎಷ್ಟು ಹಾಸ್ಟೆಲ್ಗಳು ಇದಾವೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಎಜುಕೇಶನ್ಗೆ ಅನುಕೂಲ ಆಗಂತ ಎಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಇವೆಲ್ಲ ನಾವು ಹೇಳಿದ್ವಲ್ಲ, ಹೇಳಿ ಅವೆಲ್ಲ ಮಾಡಿದೀವಲ್ಲ. ಕೇವಲ ತಾಂತ್ರಿಕ ತೊಂದರೆನೇ ಇರೋದ ಕಾರಣದಿಂದ ಇದು ಸ್ವಲ್ಪ ಲೇಟ್ ಆಗಿರ್ಬೋದು ಬಿಟ್ರೆ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಯಾವುದಿಲ್ಲ. ನಾವು ಯಾವಾಗಲೂ ಸಂಡೂರು ಜನ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಹಿತ ಆಗ್ತಕ್ಕಂಥದ್ದು, ಅವ್ರಿಗೆ ಒಳ್ಳೆ ಆಗ್ತಕ್ಕಂಥ ಕೆಲಸದಲ್ಲಿ ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ ಅಂತ ಹೇಳೋದಕ್ಕೆ. ಅದು ನಾವು ಪ್ರತಿ ಬಾರಿ ಕೂಡ ನಾವು ಜನರ ಮುಂದೆ ಅದನ್ನ ಹೇಳೋಕ್ಕಾಗಲ್ಲ. ಕೆಲವೊಂದು ತಾಂತ್ರಿಕ, ಈಗ ತಾವು ಪತ್ರಕರ್ತರು ಗಮನಿಸಿರ್ಬೋದು, ಅಸಾಧ್ಯವಾದ ಕೆಲಸಗಳನ್ನು ಮಾಡಿದಂತ ತುಕಾರಾಮ್ ಅವರಿಗೆ ಒಂದು 30 ಕೋಟಿ ಅನುದಾನ ತಂದು ಒಂದು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಳ್ಳೋದು ಅದು ಅಸಾಧ್ಯವಾದ ಕೆಲಸ ಅಲ್ಲ. ಅವ್ರಿಗೆ ತಾವು ಗಮನಿಸಿರ್ಬೋದು. ತುಂಗಭದ್ರಾದಿಂದ 80 ಕೋಟಿ ಅನುದಾನದಲ್ಲಿ ಸಂಡೂರಿಗೆ ನೀರು ತಂದು ಕೊಟ್ಟರು. ಜನಪರ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಒಂದು ಬಸ್ ಸ್ಟ್ಯಾಂಡ್ಗೋಸ್ಕರ 20 ವರ್ಷ ಕಾಯುವಂತ ಅವಶ್ಯಕತೆ ಇರಲಿಲ್ಲ. ಕೆಲವೊಂದು ತಾಂತ್ರಿಕ ತೊಂದರೆಗಳಿರ್ತವೆ. ಅದು ಆರೋಗ್ಯ ಇಲಾಖೆಗೆ ಸೇರಿದ್ದು. ಆರೋಗ್ಯ ಇಲಾಖೆಯಿಂದ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ನಾವು ಜಾಗ ಅಥವಾ ಆಸ್ತಿನ ವರ್ಗಾವಣೆ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತೇಳಿ ತಮಗೂ ಗೊತ್ತಿದೆ, ಎಲ್ಲ ಜನರಿಗೂ ಗೊತ್ತಿದೆ. ಆದರೆ ಪದೇ ಪದೇ ನಾವು ಅದನ್ನ ಎಲ್ಲರ ಮುಂದೆ ಹೇಳ್ತಕ್ಕಂಥದ್ದು, ಅದು ಒಂದು ರಾಜ್ಯದ ನಾಯಕರಾಗಿ ತುಕಾರಾಮ್ ಅವರು ಅನುಭವಿ ನುರಿತ ಒಬ್ಬ ರಾಜಕಾರಣಿಯಾಗಿ ಅವ್ರಿಗೆ ಗೊತ್ತಿದೆ ಯಾವ ಹಂತದಲ್ಲಿ ಎಲ್ಲಿ ಏನು ಕೆಲಸ ಮಾಡ್ಬೇಕಂತಂದೇಳಿ ಅದನ್ನ ಮಾಡೇ ಮಾಡ್ತಾರೆ. ಸ್ವಲ್ಪ ತಾಳ್ಮೆ ಬೇಕು. ಈಗ ನಮಗೆ ನಮ್ಮ ಬಸ್ ಸ್ಟ್ಯಾಂಡ್, ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇದೆ ಎಲ್ಲಿ ಡಿಪೋ ಪಕ್ಕದಲ್ಲಿ, ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಹೌದಲ್ಲ? ಅಟ್ಲೀಸ್ಟ್ ಸಂಡೂರು ತಾಲೂಕಿನಾಗ ಬಸ್ ಸ್ಟ್ಯಾಂಡೇ ಇಲ್ಲ, ಗತಿ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಎಲ್ರು. ಅಲ್ಲಿ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇದೆ, ಕುತ್ಕೊಳ್ಳೋಕೆ ವ್ಯವಸ್ಥೆ ಇದೆ, ಬಸ್ಗಳು ನಿಲುಗಡೆ ವ್ಯವಸ್ಥೆ ಇದೆ, ಅಲ್ಲಿ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಎಲ್ಲ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಅಂತೂ ಮಾಡೇ ಮಾಡಿದ್ದಾರೆ. ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿದ್ರೆ ಅದ್ರ ಬಗ್ಗೆ? ಈಗ ಪುರಸಭೆ ಬಸ್ ಸ್ಟ್ಯಾಂಡ್ ಕಳೆದ 20 ವರ್ಷ ಹೇಳ್ಕೊಂತಲೇ ಬಂದಾರೆ ಅಂತ ವಿರೋಧ ಪಕ್ಷದವರ ಆರೋಪ. ಅಲ್ಲ, ಈ ಪುರಸಭೆ ಏನಿದೆ ತಾವು ಗಮನಿಸಿದಂಗೆ ಒಂದು 10 ಬಸ್ ನಿಲ್ಲಕ್ಕೆ ಜಾಗ ಇಲ್ಲ. ಅದೇ 10 ಬಸ್ ನಿಲ್ಲಕ್ಕೆ ನಮ್ಗೆ ಮಾಡ್ಕೊಡ ಅಂದ್ರೆ ನಾಳೆ ಮಾಡ್ಕೊಡ್ತೀವಿ. ಅದನ್ನ
ನಮ್ಮ ಯೋಜನೆ ಇರೋದೇನೆಂದ್ರೆ ಮಾಡ್ತೀವಿ, ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ಮಾಡೋಣ, ಬಸ್ಗಳು ಹೋಗೋದಕ್ಕೂ ಬರೋದಕ್ಕೂ ಅನುಕೂಲ ಆಗಬೇಕು. ಆಮೇಲೆ ಅದು ನಮ್ಮ ಸಿಟಿ ಮಧ್ಯಭಾಗದಲ್ಲಿ ಇರೋದ್ರಿಂದ ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದು ಅಲ್ಲಿ, ಯಾಕಂದ್ರೆ ಹೆಚ್ಚಿನ ವೆಹಿಕಲ್ ಓಡಾಡ್ತಿರ್ತವೆ ಅಲ್ಲಿ. ಆಮೇಲೆ ಎಲ್ಲಾ ಜನರು ಕೂಡ ಅಲ್ಲಿಂದನೇ ತಮ್ಮ ಎಲ್ಲ ಕೆಲಸಗಳಿಗೆ ತಮ್ಮ ಆಫೀಸ್ಗಳಿಗೆ ಹೋಗೋದು. ಹಳ್ಳಿ ಭಾಗದ ಜನರು ಕೂಡ ಅಲ್ಲಿ ಬರ್ತಾರೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಒಂದು ಬಸ್ ಮುಂದೆ ಬಂತು ಹೋಯ್ತು ಅಂತ ಯಾವ್ದೋ ಒಂದು ಪ್ರಾಣ ಹೋಯ್ತು ಅಂದ್ರೆ ಅವಾಗ ಕೂಡ ಯಾರ ಮೇಲೆ ಆರೋಪ ಆಗ್ತಾರೆ? ಜನಪ್ರತಿನಿಧಿ. ಮೊನ್ನೆ ಆಗಿರೋ ಘಟನೆಯನ್ನೇ ಬಸ್ ಸ್ಟ್ಯಾಂಡ್ ಮಾಡಿಸ್ಲಿಲ್ಲ, ಅದಕ್ಕೆ ಹಿಂಗಾಯ್ತು ಅನ್ನೋ ಆರೋಪ. ಅಲ್ಲ, ಬಸ್ ಸ್ಟ್ಯಾಂಡ್ ಮುಂದೆನೇ ಅದೇ ಆರೋಪ. ಬಸ್ ಸ್ಟ್ಯಾಂಡ್ ಮುಂದೆನೇ ಆಗಿದ್ದು, ಹೌದಾ? ಬಸ್ ಸ್ಟ್ಯಾಂಡ್ ಮಾಡಿಸಿಲ್ಲ ಅಂತಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆನೇ ಅದಾಗಿದ್ದು. ಮತ್ತೆ ಅಷ್ಟೊಂದು ಜಾಗ ಇತ್ತು ಹೋಗೋದಕ್ಕೆ, ಅಷ್ಟು ದಾರಿ ಐತಿ, ಅಷ್ಟಿದ್ದು ಕೂಡ ಮತ್ತೆ ಅಲ್ಲಿ ಯಾವ್ದು ಜನ ನಿಬಿಡ ಯಾರು ಇಲ್ಲ, ಜನ ಕೂಡ ಅಷ್ಟು ರಶ್ ಇಲ್ಲ. ಅಂದ್ರೆ ಇಲ್ಲಿ ಇಷ್ಟು ಜನ ಇರ್ತಾರೆ, ಈ ಮಾರ್ಕೆಟ್ಗೆಲ್ಲ ಅಲ್ಲೇ ಹೋಗ್ತಾರೆ. ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಲ್ಲ, ಜನಸಾಮಾನ್ಯರ ಜೀವದ ಬಗ್ಗೆನೇ ನಾವು ಯೋಚನೆ ಮಾಡ್ಬೇಕಲ್ಲ. ಇದನ್ನೆಲ್ಲ ಸಮಗ್ರವಾಗಿ ಆಲೋಚನೆ ಮಾಡಿ ನಾವೊಂದು ಯಾವುದೇ ಒಂದು ಹೊಸ ಒಂದು ಯೋಜನೆ ತರಬೇಕಂದ್ರೆ ಎಲ್ಲದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ. ಸುಮ್ನೆ ಯಾರೋ ನಮ್ಮ ಮೇಲೆ ಆರೋಪ ಮಾಡ್ತಾರ ಅಂತ ಹೇಳಿ ನಾವು ಹೋಗಿ ಸುಮ್ನೆ ಅವಸರ ಮಾಡಂತದಲ್ಲ ಅದು. ಈಗ ಹಾಸ್ಪಿಟಲ್ ತಗೊಂಡ್ರು ಸಹಿತನು ಈಗ ನಾಳೆ 250 ಬೆಡ್ ಹಳ್ಳಿ ಮಾಡ್ಬೇಕಂತಂದೇಳಿ ಇದು ಮಾಡ್ತಾ ಇದ್ದಾರೆ. ಅವಾಗ ಎಕ್ಸ್ಟೆನ್ಷನ್ ಹೆಂಗೆ ಅಲ್ಲಿ ಆಸ್ಪತ್ರೆ ಎಕ್ಸ್ಟೆನ್ಷನ್ ಮತ್ತೆ ಅದೆಲ್ಲ ಯೋಚನೆ ಮಾಡ್ಬೇಕಲ್ಲ. ಈಗ ನಾವು ಈಗ ಹಾಸ್ಪಿಟಲ್ ದೊಡ್ಡದಾಗಿ ಮಾಡಬೇಕು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೇಕಂತಂದ್ರೆ ಅಲ್ಲಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡಬೇಕು. ರೋಗಿಗಳು ಬರೋದಕ್ಕೆ, ಆಂಬುಲೆನ್ಸ್ ಬರೋದಕ್ಕೆ, ವೆಹಿಕಲ್ಸ್ ಬರೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ ನಾವು ಅದಕ್ಕಿಷ್ಟು ಜಾಗ ಅಂತೇಳಿ ನಿಗದಿಪಡಿಸಿ ಉಳಿದಿದ್ರಲ್ಲಿ ನಾವು ಮಾಡಬೇಕು. ಕೆಲವೊಂದು ತಾಂತ್ರಿಕ ಅಡಚಣೆಗಳು ಇರ್ತಾವ, ಅವನ್ನೆಲ್ಲ ನಿವಾರಣೆ ಮಾಡಿ ಮಾಡ್ಬೇಕಾಗ್ತೈತಿ. ಸುಮ್ನೆ ಯಾವ್ದೋ ಒಂದು ಸರ್ಕಾರಿ ಹಣವನ್ನ ಸುಮ್ನೆ ನಾವು ಯಾವ್ದಾವ್ದಕ್ಕೋ ಬಳಸಿ ಸುಮ್ನೆ ಅದನ್ನ ಪೋಲ್ ಮಾಡೋದಂತದಲ್ಲ. ಬಸ್ ಸ್ಟ್ಯಾಂಡ್ ಮೇಡಮ್, ಬಸ್ ಸ್ಟ್ಯಾಂಡ್ ನ ತಾತ್ಕಾಲಿಕವಾಗಿ ಹತ್ತಿರದಾಗಿರ್ತಕ್ಕಂಥ ಸಿಟಿ ನಿಯರ್ ಬೈ ಇರತಕ್ಕಂಥ ತಾತ್ಕಾಲಿಕ ಜಾಗ ಹುಡುಕಿ ಅಲ್ಲೊಂದು ಬಸ್ ನಿಲ್ದಾಣ, ತಾತ್ಕಾಲಿಕ ಬಸ್ ನಿಲ್ದಾಣ ಅಂತ ಮಾಡಿ ಅದನ್ನ ವರ್ಕ್ ಸ್ಟಾರ್ಟ್ ಮಾಡಬಹುದಾಗಿತ್ತಲ್ಲ ಅಂತ ಒಂದು. ಎರಡನೇದು ಕ್ಯಾಬಿನೆಟ್ನಾಗ ಅಪ್ರೂವಲ್ ಆಗಬೇಕು, ಡಿಪಾರ್ಟ್ಮೆಂಟ್ ಚೇಂಜ್ ಆಗಬೇಕು, ಕ್ಯಾಬಿನೆಟ್ ಅಪ್ರೂವಲ್ ಆಗಬೇಕಾಗುತ್ತೆ. ಇವತ್ತು ಫಾರ್ ಎಕ್ಸಾಂಪಲ್ ಯಶವಂತ ವಿಆರ್ ಕ್ಲಬ್ ಅವ್ರಿಗೆ ಕನ್ವಿನ್ಸ್ ಮಾಡ್ಬಿಟ್ಟು ಅಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣ ಮಾಡ್ತೀವಿ ಮತ್ತು ಮಾರ್ಕೆಟ್ ಕೂಡ ಅಲ್ಲಿ ಶಿಫ್ಟ್ ಮಾಡ್ತೀವಿ, ನಮ್ಮ ವರ್ಕ್ ಇಲ್ಲಿ ಚೆನ್ನಾಗಿ ನಡೀತೆ ಮತ್ತು ಸ್ಪೀಡ್ ಅಪ್ ಆಗುತ್ತೆ ಕೆಲಸ ಅಂತ ಹೇಳಿ. ಇಲ್ಲ, ಈಗ ನಾವು ಅದು ಮಾಡಬಹುದು. ಪತ್ರಕರ್ತರು ನೀವು ಹೇಳಿದ್ದು ನಾನು ಹೋಗ್ತೀನಿ. ಈಗ ಅದು ಅವರು ಸ್ವಂತ ಜಾಗ, ಹೌದಾ? ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅದು. ಈಗ ನಾವು ರಿಕ್ವೆಸ್ಟ್ ಮಾಡಿ ಮಾಡೋಣ ಅಂತ ಅದು ಮುಂದಿನ ದಿನಗಳಲ್ಲಿ. ಸದ್ಯ ಏನೋ ಒಂದು ಮಾಡಿ ಈಗ ಕುಡಿಯೋ ನೀರಿನ ಒಂದು ಸಮಸ್ಯೆಯನ್ನು ತೆಗೆಸೋದಕ್ಕಾಗಿ ಇವತ್ತು ನಾವು ಸಂಡೂರು ಪಟ್ಟಣದ ಈ ಕುರುಮಟ್ಟಿ ಭಾಗದಲ್ಲಿ 10 ಲಕ್ಷ ಲೀಟರ್ ಸಾಮರ್ಥ್ಯದ ಒಂದು ಕುಡಿಯೋ ನೀರಿನ ಒಂದು ಟ್ಯಾಂಕ್ನ ಒಂದು ನಿರ್ಮಾಣಕ್ಕಾಗಿ ಇವತ್ತು ಭೂಮಿ ಪೂಜೆ ನೆರವೇರಿಸಿದ್ದೀವಿ. ಇದು DMF ಮತ್ತು CSR ಯೋಜನೆ, ಜಿಂದಾಲ್ ಅವರ CSR ಯೋಜನೆಯಲ್ಲಿ ನಡೀತಕ್ಕಂಥ ಒಂದು ಕಾಮಗಾರಿ. ಟೋಟಲ್ ಅನುದಾನ ಎಷ್ಟು? ಅಲ್ಲ, 10 ಲಕ್ಷ ಲೀಟರ್ ಅನುದಾನ 1,90,90,00,000. ಸಂಡೂರಿಗೆ 10-12 ದಿನಕ್ಕೊಂದ್ಸರಿ ಇವತ್ತಿಗೂ ಸಮಸ್ಯೆ ಬಗೆಹರಿತಿಲ್ಲ ಅಂತ ಬಹಳ ಆರೋಪ. ಅದೇ ಅದನ್ನ ಪರಿಹಾರ ಮಾಡೋ ಸಲುವಾಗಿ ಈಗ ಇಲ್ಲೊಂದು ಟ್ಯಾಂಕ್ ಮಾಡ್ತಾ ಇದ್ವಿ. ಇನ್ನು 5 ಲಕ್ಷ ಲೀಟರ್ ಸಾಮರ್ಥ್ಯದ 2 ಇದು ಟ್ಯಾಂಕರ್ನ ಈಗ ಸದ್ಯದಲ್ಲೇ ನಿರ್ಮಾಣ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಈಗ CL ಲ್ಯಾಂಡ್ಗಳನ್ನ ನಾವು ಹುಡುಕ್ತಾ ಇದ್ವಿ. ಅವೆರಡು ಆಗಿ ಮತ್ತೆ ಇದೊಂದಾದ್ರೆ ಆದಷ್ಟು ಈ ಒಂದು 10 ದಿನದ ಏನು ಒಂದು ನೀರು ಬಿಡೋದು ಒಂದು ಐತಲ್ಲ, ಇದನ್ನ ಸ್ವಲ್ಪ ಪ್ರಮಾಣ ತಗ್ಗಿಸಂತ ಪ್ರಯತ್ನ ಮಾಡ್ತಾ ಇದ್ವಿ. ಇವೆಲ್ಲ ಟ್ಯಾಂಕರ್ಗಳ ನಿರ್ಮಾಣ ಆದ್ರೆ ಶಾಶ್ವತವಾದ ಒಂದು ಕುಡಿಯೋ ನೀರಿನ ಪೂರೈಕೆಯನ್ನು ನಿಯಮಿತವಾಗಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬೋದು. ಕರೆಂಟಿಂದ ಈಗ ನಾವು NMDC ಅವ್ರ ಜೊತೆಗೆ ಮಾತಾಡಿದ್ವಿ. ಅವ್ರ ಜೊತೆಗೆ ನಿರಂತರವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತೇಳಿ ಈಗ NMDC ಅವ್ರ ಜೊತೆಗೆ ಆಗಲೇ ಒಂದು ಆಫೀಸರ್ಗಳ ಜೊತೆಗೆ ಒಂದು ಸಭೆ ನಡೆಸಿದ್ದಾರೆ ಸಂಸದರು. ಅದು ಆಗ್ಬಿಟ್ರೆ ನಮಗೆ ನೀರಿಂದ ಏನು ತೊಂದರೆ ಆಗೋದಿಲ್ಲ. ನಮಗೇನು ಮೇನ್ ಪ್ರಾಬ್ಲಮ್ ಅಂದ್ರೆ ಇದು ಗಣಿಗಾರಿಕೆ ಪ್ರದೇಶ ಆಗಿರೋದ್ರೆ ಲಾರಿಗಳ ಓಡಾಟದಿಂದ ಅಲ್ಲಲ್ಲಿ ನಮ್ಮ ಈ ನೀರು ಪೂರೈಕೆ ಆಗೋ ಟ್ಯಾಂಕ್ ಇದು ಪೈಪ್ ಮೇಲೆ ಲಾರಿಗಳು ಓಡಾಟ ಆಗಿ ಅದು ಪೈಪ್ ಏನಾದ್ರೂ ಡ್ಯಾಮೇಜ್ ಆದ್ರೆ ಅದನ್ನ ರಿಪೇರಿ ಮಾಡೋದಕ್ಕೆ ನಾವು ಅಲ್ಲಿ ಸ್ಟಾಪ್ ಮಾಡ್ಬೇಕಾಗ್ತತಿ. ನೀರಿಂದ ಸಪ್ಲೈ ಮಾಡೋದು ಅಲ್ಲಿ ಸ್ಟಾಪ್ ಮಾಡಿ ಅದು ಪೈಪ್ ರಿಪೇರಿ ಆಗೋವರೆಗೂ ಮತ್ತೆ ಇಲ್ಲಿಗೆ ನಮಗೆ ಸಪ್ಲೈ ಆಗಲ್ಲ. ಅದೊಂದು ದೊಡ್ಡ ನಮಗೆ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ಈ ತಾಂತ್ರಿಕ ಸಮಸ್ಯೆಯನ್ನು ನಾವು ಪರಿಗಣಿಸಿ ಇದನ್ನ ಬೇರೆ ತರ ಯಾವ ರೀತಿ ನಾವು ನಿರಂತರವಾಗಿ ಸಂಡೂರು ಪಟ್ಟಣಕ್ಕೆ ನೀರು ಪೂರೈಕೆ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಎಲ್ಲ ಇಂಜಿನಿಯರ್ಗಳ ಜೊತೆಗೆ ಮಾತಾಡಿ ಅದಕ್ಕೊಂದು ಸಭೆ ನಡೆಸಿ ಈಗ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಈಗ ಈ ಹೊಸ ಟ್ಯಾಂಕರ್ಗಳನ್ನ ಮಾಡ್ತಾ ಇದ್ವಿ.
ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಆಗಿದೆ. ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಡೋ ವಿಚಾರ ಏನಾದರೂ ಚರ್ಚೆ ಆಗಿದೆ? ಕ್ಷೇತ್ರಕ್ಕೆ ಈಗ ಮುಖ್ಯವಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಸಂಡೂರು ಪಟ್ಟಣದ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತಾಡಿದ್ವಿ. ಈಗಾಗಲೇ ಅದು ಅನುಮೋದನೆ ಸಿಕ್ಕಿದೆ ನಮಗೆ. ಇನ್ನು ಕೆಲವೇ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕೆಲಸ ಶುರುವಾಗುತ್ತೆ. ಹಾಗೆಯೇ ನಮ್ಮ ಹಾಸ್ಪಿಟಲ್ದೊಂದು ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅದು ಕೂಡ ಈಗ ಶೀಘ್ರದಲ್ಲೇ ಅದು ಅನುಮೋದನೆ ಆಗಿದೆ. ಈಗ ಟೆಂಡರ್ ಕರೆಯೋದೊಂದು ಪ್ರಕ್ರಿಯೆ ಒಂದು ಬಾಕಿ ಇದೆ. ನಮ್ಮ ಮುಖ್ಯಮಂತ್ರಿಗಳು ಭರವಸೆ ಕೂಡ ಕೊಟ್ಟಿದ್ದಾರೆ, ಆದಷ್ಟು ಬೇಗ ನಿಮಗೆಲ್ಲ ಮಾಡಿಕೊಡ್ತೀವಿ ಅಂತೇಳಿ. ಹಾಗೆ ಮುಖ್ಯವಾಗಿ ನಾನು ನಮ್ಮ ಕ್ಷೇತ್ರದ ಶಾಲಾ ಶಿಕ್ಷಕರ ಕೊರತೆ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದೀನಿ. ಅದ್ರ ಬಗ್ಗೆ ಕೂಡ ನಾನು ಸಂಬಂಧಪಟ್ಟ ಸಚಿವರ ಜೊತೆಗೆ ಮಾತನಾಡಿ ನಿಮಗೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು. ಹಾಗೆಯೇ 700 ದಿನಗಳಿಂದ ನಮ್ಮ ಕುಡಿತಿನಿ ಭೂ ಸಂತ್ರಸ್ತರ ಒಂದು ಹೋರಾಟ ಏನಿದೆ ಅವ್ರಿಗೂ ಒಂದು ಅವ್ರನ್ನ ಕರೆಸಿ ಒಂದು ಸಭೆ ನಡೆಸಿ ಅವರ ಒಂದು ಸಮಸ್ಯೆಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಈಗ ಇದೇ ತಿಂಗಳು ನಡೀತಕ್ಕಂಥ ಅಧಿವೇಶನದ ಸಮಯದಲ್ಲಿ ಇವರು ರೈತರನ್ನ ಕರೆಸಿ ಒಂದು ಸಭೆಯನ್ನು ಮಾಡಿ ಅವರ ಒಂದು ಏನು ಬೇಡಿಕೆಗಳಿದ್ದಾವೆ ಅದನ್ನು ಕೇಳಿ ಮುಂದೆ ನಿರ್ಧಾರ ಮಾಡೋಣ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಗೆ ಆರ್ಥಿಕ ಅನುದಾನ 50 ಕೋಟಿ ಕೊಟ್ಟಿದ್ದಾರೆ. ಸಂಡೂರಿಗೆ ಏನಾದರೂ ಅನುದಾನದ ಬಗ್ಗೆ ಹೌದು, ಸಂಡೂರಿಗೆ ನಮಗೂ 50 ಕೋಟಿ ಕೊಟ್ಟಿದ್ದಾರೆ ನಮ್ಮ ಸಂಡೂರು ತಾಲೂಕಿಗೆ. ಅದಕ್ಕೆ ನಾನು ಆಗಲೇ ಈಗೆಲ್ಲ ಕ್ರಿಯಾ ಯೋಜನೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೀನಿ ಮೊನ್ನೆ ಹೋದಾಗ. ಬಸ್ ಸ್ಟ್ಯಾಂಡ್ ಆಸ್ಪತ್ರೆ ಹೆಸರಿರೋದ್ರಿಂದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಕ್ ಆಗಲ್ಲ ಅನ್ನೋ ಅಂಶ ಇದೆ. ಈಗ ಈ ಬಸ್ ಸ್ಟ್ಯಾಂಡ್ ಪಕ್ಕದ ಜಾಗ ನಮ್ಮ ಸರ್ಕಾರಿ